ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಬಸವ ಕಲ್ಯಾಣ ತಾಲೂಕು ಪಂಚಾಯತ್ನಲ್ಲಿ ಸಮಯ ಪಾಲನೆ ಮಾಡ್ತಿಲ್ವಂತೆ ಅಲ್ಲಿರುವಂತಹ ಅಧಿಕಾರಿಗಳು. ಮುಂಜಾನೆ 10:30 ಆದರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ ತಾಲೂಕು ಪಂಚಾಯತ್ನಲ್ಲಿರುವಂತಹ ಅಧಿಕಾರಿಗಳು. ಕಚೇರಿಯ ಕುರ್ಚಿಗಳೆಲ್ಲವೂ ಕೂಡ ಖಾಲಿಯಿಂದ ಬೀಖೋ ಎನ್ನುತ್ತವೆ. ತಾಲೂಕ್ ಪಂಚಾಯತ್ನ ಇಒ ಎಡಿ ಸೇರಿ ಹಲವು ಅಧಿಕಾರಿಗಳು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗ್ತಿಲ್ವಂತೆ. ಸಮಯ ಪಾಲನೆ ಮಾಡದೆ ಈ ರೀತಿ ಕಾಲ ವ್ಯರ್ಥವನ್ನ ಮಾಡ್ತಾ ಇದ್ದಾರೆ. ಸಮಯ ಪಾಲನೆ ಮಾಡದೇ ಇರುವುದು ವಿಪರ್ಯಾಸದ ಸಂಗತಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಿದ್ದೇ ಮತ್ತು ಆಡಿದ್ದೇ ಕಾನೂನು ಆಟವೆಂಬಂತೆ ಆಗಿದೆ ಅಂತೆ. ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಸಮಯ ಪಾಲನೆ ಮಾಡದೆ ಅಧಿಕಾರಿಗಳಿಗೆ ಕೇಳುವವರಿಲ್ಲದಂತಾಗಿದೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಬರುವುದು ಹೋಗುವುದು ಸಮಯ ಅವರೇ ಮಾಡಿಕೊಂಡಂತೆ ಕಾಣ್ತಾ ಇದೆ. ಈ ಕುರಿತು ಜಿಲ್ಲಾ ಪಂಚಾಯತ್ ಸಿಒ ಅವರು ಕ್ರಮ ಕೈಗೊಂಡು ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರುವಂತೆ ಸೂಚಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡ್ತಾರಾ? ಅಲ್ಲದೆ ಕಚೇರಿಯಲ್ಲಿನ ಮಹಾನುಭಾವರ ಭಾವಚಿತ್ರಗಳು ಧೂಳು ಹಿಡಿದಂತೆ ಕಾಣಿಸ್ತಾವೆ. ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧಿ ಸೇರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾವಚಿತ್ರಗಳು ಕೂಡ ಅತಿ ಹಳೆಯ ಭಾವಚಿತ್ರಗಳಂತೆ ಕಾಣಿಸ್ತಾ ಇವೆ. ಇವರು ಕಚೇರಿಗೆ ಸರಿಯಾಗಿ ಬರಲ್ಲ ಅಂದ್ರೆ ಭಾವಚಿತ್ರಗಳನ್ನ ಪೂಜೆ ಮಾಡುವುದು ಎರಡನೇ ವಿಷಯ. ಇವರು ಭಾವಚಿತ್ರಗಳನ್ನ ಯಾವ ರೀತಿ ನೋಡ್ಕೊಂತಾರೆ, ಇವರ ಮನಸ್ಥಿತಿ ಎಂಥದ್ದು ಎಲ್ಲವುಗಳು ಕೂಡ ಇವ್ರ ಕಚೇರಿಗೆ ಸರಿಯಾಗಿ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಈ ಕೂಡಲೇ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಸವ ಕಲ್ಯಾಣದತ್ತ ಗಮನ ಹರಿಸ್ತಾರ ಅನ್ನೋದನ್ನ ಈಗ ಸಾರ್ವಜನಿಕರು ಕಾದು ನೋಡ್ತಾ ಇದ್ದಾರೆ. ಚುಡುಗುಪ್ಪ ತಾಲೂಕಿನ ಚಾಂಗ್ಲೇರ ಗ್ರಾಮದಲ್ಲಿ ಜರುಗಿದ ಐತಿಹಾಸಿಕ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ರಥೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಭಾಗವಹಿಸಿ ದೇವರ ದರ್ಶನವನ್ನು ಪಡೆದುಕೊಂಡರು. ಬಳಿಕ ಶಿವಾನುಗೋಷ್ಠಿ ಹಾಗೂ ಸಂಗೀತ ದರ್ಬಾರ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಠ ಮಾನ್ಯಗಳ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದ ನಂತರ ದೇವಸ್ಥಾನ ಆಡಳಿತ ಮಂಡಳಿ ಮತ್ತು ಭಕ್ತಾದಿಗಳಿಂದ ಸತ್ಕಾರವನ್ನು ಸ್ವೀಕರಿಸಿ ವೇದಿಕೆಯನ್ನು ಉದ್ದೇಶಿಸಿ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾವು ಕೂಡ ಸುಮಾರು ವರ್ಷಗಳಿಂದ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ. ಯಾಕಂದ್ರೆ ನಮಗೆ ರಾಜಕೀಯ ಆರಂಭ ಆಗಿದೆ ಇದೇ ಕ್ಷೇತ್ರದಿಂದ, ಬೀದರ್ ಸೌತ್ ಕ್ಷೇತ್ರದಿಂದ. ಯಾಕಂದ್ರೆ 4 ಬಾರಿ ಬಸವರಾಜ ಪಾಟೀಲ್ ತಂದೆಯಾದಂತ ಬಸವರಾಜ ಪಾಟೀಲ್ ಅವರಿಗೆ 4 ಬಾರಿ ಶಾಸಕರಾಗಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು 2 ಬಾರಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಈ ಕ್ಷೇತ್ರದ ಮಹಾಜನತೆ ಕೊಟ್ಟಿದೆ. ಅದರ ಆದ ನಂತರ 2003ರಲ್ಲಿ ಉಪಚುನಾವಣೆಯಲ್ಲಿ ಇದು ಹುಮ್ನಾಬಾದ್ ಕ್ಷೇತ್ರ ಬರ್ತಕ್ಕಂಥ ಚಾಂಗ್ಲೇರ ಗ್ರಾಮ. ನನಗೂ ಕೂಡ ಒಂದು ಸಲ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ಇಲ್ಲಿಂದೇ. ಇವತ್ತು ವಿಶೇಷವಾಗಿ ಚಾಂಗ್ಲೇರ ವೀರಭದ್ರೇಶ್ವರ ನಾವು ಈ ಭಾಗದಲ್ಲಿ ಪ್ರಚಾರಕ್ಕೆ ಬಂದಾಗ ವೀರಭದ್ರೇಶ್ವರ ದರ್ಶನ ಪಡೆದುಕೊಂಡು ಇಲ್ಲೇ ಒಂದು ಪ್ರಸಾದ ತಗೊಂಡು ಮುಂದಿನ ನಮ್ಮ ಪ್ರಚಾರ ಕಾರ್ಯ ನಡೀತಾ ಇತ್ತು. ಇವತ್ತು ಬಹಳ
ಸಾಕಷ್ಟು ಇವತ್ತು ಜಾತ್ರಾ ಬೆಳೆದಿದೆ. ನಾನು ಬರುವಾಗ ನೋಡಿದೆ, ಇವತ್ತು ಬಹಳಷ್ಟು ಜನ ಈ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಹಳ್ಳಿಗಳಿಂದ ಬೇರೆ ಬೇರೆ ಇವತ್ತು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವತ್ತು ಭಕ್ತಾದಿಗಳು ಜನ ಬಂದಿದ್ದಾರೆ. ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಜಾತ್ರಾ ಮಹೋತ್ಸವ ನಾವೆಲ್ಲರೂ ಸೇರಿ ಆ ವೀರಭದ್ರನ ಒಂದು ದರ್ಶನ ಪಡ್ಕೊಳ್ಬೇಕು, ನಾವೆಲ್ಲರೂ ಕೂಡ ಪುಣ್ಯವಂತರ ಹಾಕಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಅದಕ್ಕೆ ನಮ್ಗೆ ನೀವು ಇವತ್ತು ಬರಬೇಕು. ಇಲ್ಲಿ ಇವತ್ತೇನು ರಥೋತ್ಸವ ಕಾರ್ಯಕ್ರಮ ಕೂಡ ಇದೆ ಅಂದಾಗ ನಮ್ಮ ಸ್ವಾಮೀಜಿಯವರು ಫೋನ್ ಮಾಡಿದಾಗ ಏನು ಚಾಂಗ್ಲೇರಿ ಗ್ರಾಮದಾಗಿರ್ಬೋದು, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ, ಇಲ್ಲಿ ಮ್ಯಾಕ್ ಕುಂತಂತ ಎಲ್ಲ ಶ್ರೀಗಳ ಪಾದಕ್ಕೆ ನಮಸ್ಕಾರ ಮಾಡಿ ಏನಪ್ಪ ಸಾಕಷ್ಟು ಟೈಮ್ ಆಗಿದ್ದೇನೆ. ಯಾರ್ದು ಹೆಸರು ಬಂದಂತ ಎಲ್ಲರೂ ವೀರಭದ್ರೇಶ್ವರ ಭಕ್ತರೇ ಇದ್ರಿ. ನಾನು ಒಂದು ವೀರಭದ್ರೇಶ್ವರ ಭಕ್ತ ಆಗಿ ಬಂದಿದ್ದೀನಿ. ಇಲ್ಲಿ ಪ್ರತ್ಯೇಕ ಇಲ್ಲಿ ಯಾವುದೂ MLC ಅದಾಗ ಬಂದಿಲ್ಲ. ನಿಮ್ದು ಯಾವಾಗಲೂ ನಮ್ಮ ತಂದೆ ಹಿಡ್ಕೊಂಡು ನಮ್ಮ ತಂದೆಲಿಗೂ ತಾವು ಸೇವಾ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರಿ. ಹಾಗೆ ನನ್ನ ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ಗೂ ನೀವು ಸೇವಾ ಮಾಡ್ಲಿಕ್ಕೆ ಒಂದ್ಸಲ ಮಾಡಿಕೊಟ್ರಿ. ಅದೇ ರೀತಿ ನನ್ನೂ MLC ಆಗಿ ಇಡೀ ನಿಮ್ಮ ಸೌತಿನ ಎಲ್ಲ ಪಂಚಾಯತ್ ಮೆಂಬರು, ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರೂ ನನ್ನೂ ಸೇವಾ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರಿ. ಆ ಸೇವಾ ಹಾಗೆ ನಾನು ನಿಮ್ದು ಸೇವಕ್ಕಾಗಿ ನಾನು ಯಾವಾಗಲೂ ಸದಾ ಬದ್ಧ ಹೀಗೆ ನಾನು ನಿಮ್ದು ಎಲ್ಲ ಸೇವೆ ಮಾಡ್ಕೊತಾ ಇದ್ದೀನಿ. ಮುಂದೂ ನಿಮ್ದು ಏನೇ ಸೇವೆ ಇರಲಿ, ಚಾಂಗ್ಲೇರಿದಿರಲಿ, ವೀರಭದ್ರೇಶ್ವರ ದೇವಸ್ಥಾನ ಇರಲಿ, ಇಡೀ ಬೀದರ್ ಜಿಲ್ಲೆದು ನಾ ಒಂದು ಸೇವಕ್ಕಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಂಗೆ ಲಾಸ್ಟ್ ಟೈಮ್ ಬಂದಾಗ ಒಂದಿಲ್ಲಿ ಚಾಂಗ್ಲೇರಿ ಇದ್ರಲ್ಲಿ ಏನಪ್ಪಾ ಅಂದ್ರೆ 2-3 ಇದು ಹೇಳಿದ್ರು, ಹೈಮರ್ಸ್ ಲೈಟ್ ಹೇಳಿದ್ರು. ನಾ 3 ಹೈಮರ್ಸ್ ಲೈಟ್ ನಾ ಹೇಳಿದ್ದೆ ಲಾಸ್ಟ್ ಟೈಮ್ ಇದೇ ಫಂಕ್ಷನ್ ಬಂದಾಗ. ನಾ 3 ಹೈಮರ್ಸ್ ಲೈಟ್ ಜಾತ್ರೆಗಿಂತ ಮುಖ್ಯ ಮಾಡ್ತೀನಿ ಅಂತ ನಾ ಅದೇ ಹೇಳಿದಪ್ಪ. ನಾ ಜಾತ್ರೆಗಿಂತ ಮುಖ್ಯ 3 ಹೈಮರ್ಸ್ ಲೈಟ್ ಮಾಡಿಸ್ಕೊಟ್ಟಿದ್ದೀನಿ. ಮತ್ತೆ ಅವತ್ತೇ ವೀರಭದ್ರೇಶ್ವರ ದೇವಸ್ಥಾನ ಆಗಿರ್ಬೇಕು, ಇಲ್ಲಿ ಸಾಕಷ್ಟು ಎಲ್ಲ ದೇವಸ್ಥಾನ, ಈಗ ಭವಾನಿ ದೇವಸ್ಥಾನದವರು ಒಂದು ಮೊನ್ನೆ ಕೇಳಿದ್ದಾರೆ. ಅದನ್ನು ನಾ ಸಾಧ್ಯ ಆದಷ್ಟು ಬೇಗನೆ ನಾ ಅದನ್ನು ನಾ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಇಲ್ಲೇನೋ ಕಮಿಟಿನಿಂದ ನಂಗೇನು ಕರೆಸಿದ್ರಿ. ಕಳೆದ ಕೆಲ ವರ್ಷಗಳಿಂದಲೂ ಅನಾರೋಗ್ಯದಿಂದ ಸತತ ಹೋರಾಟ ಮಾಡುತ್ತಲೇ ಇದ್ದ ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ಹರೀಶ್ ರಾಯ್ ನಿಧನ ಹೊಂದಿದ್ದಾರೆ. ಓಂ, ನಲ್ಲ ಸೇರಿದಂತೆ KGF, KGF 2 ಹಾಗೂ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಖಳನಟನಾಗಿ ನಟಿಸಿದ ಹರೀಶ್ ರಾಯ್ ಅವರು ಕ್ಯಾನ್ಸರ್ ಸಮಸ್ಯೆಯಿಂದ ಬರಳುತ್ತಿದ್ದರು. ನಟ ಯಶ್ ಸೇರಿದಂತೆ ಇನ್ನೂ ಹಲವರು ಹರೀಶ್ ರಾಯ್ ಅವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ರು. ಆದರೆ ಅಂತಿಮವಾಗಿ ಹರೀಶ್ ಅವರು ಇಂದು ನಿಧನ ಹೊಂದಿದ್ದಾರೆ. ಗೆದ್ದ ಕ್ಯಾನ್ಸರ್ ಖ್ಯಾತ ಖಳನಟ ಹರೀಶ್ ರಾಯ್ ನಿಧನವನ್ನು ಹೊಂದಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಬರಳ್ತಾ ಇದ್ರು ಹರೀಶ್ ರಾಯ್ ಅವರು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬರಳ್ತಾ ಇದ್ರು. ಹಾಗಾಗಿ ಸತತವಾಗಿ ಚಿಕಿತ್ಸೆಯನ್ನು ಪಡೆಯುತ್ತಲೇ ಇದ್ರೂ ಸಹ ಅಚಾನಕ್ ಆಗಿ ಹರೀಶ್ ರಾಯ್ ನಿಧನವನ್ನು ಹೊಂದಿದ್ದಾರೆ. ಹರೀಶ್ ರಾಯ್ ಅವರು ಇವತ್ತು ನಿಧನವನ್ನು ಹೊಂದಿದ್ದಾರೆ. ಹರೀಶ್ ರಾಯ್ ಅವರು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬರಳ್ತಾ ಇದ್ರು. ಹೊಟ್ಟೆ ಉಬ್ಬರಗೊಂಡು ದೇಹವೆಲ್ಲ ಕೃಶಗೊಂಡು ಗುರುತೇ ಸಿಗದಂತೆ ಆಗಿದ್ರು ಹರೀಶ್ ರಾಯ್. ತಮ್ಮ ಚಿಕಿತ್ಸೆಗಾಗಿ ಅವರು ಸಹಾಯವನ್ನು ಸಹ ಅಂಗಲಾಚಿದ್ರು. ಅದರಂತೆ ನಿರ್ಮಾಪಕ ಉಮಾಪತಿ, ಶ್ರೀನಿವಾಸ್, ದರ್ಶನ್ ಅಭಿಮಾನಿ ಬಳಗದವರು ಸೇರಿದಂತೆ ಇನ್ನೂ ಹಲವು ಮಂದಿ ನಟ ನಟಿಯರು ಹರೀಶ್ ರಾಯ್ ಅವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ರು. ನಟ ಯಶ್ ಸಹ ಈ ಹಿಂದೆ ತಮಗೆ ಸಹಾಯ ಮಾಡಿರುವುದಾಗಿ ಹರೀಶ್ ರಾಯ್ ಹೇಳ್ಕೊಂಡಿದ್ರು. ಹಲವಾರು ಮಂದಿ ಸಿನಿಮಾ ಮಂದಿ ಹೋಗಿ ಹರೀಶ್ ರಾಯ್ ಅವರನ್ನು ಮಾತನಾಡಿಸಿ ತಾವು ಜೊತೆಗೆ ಇರುವುದಾಗಿ ಭರವಸೆಯನ್ನು ಕೂಡ ನೀಡಿದ್ರು. ಕೆಲವು ಯೂಟ್ಯೂಬರ್ಗಳು ಸಹ ಹೋಗಿದ್ರು. ಕಳೆದ ಕೆಲವು ತಿಂಗಳುಗಳಿಂದಲೂ ಸಹ ಸತತವಾಗಿ ಚಿಕಿತ್ಸೆಯನ್ನು ಪಡೆಯುತ್ತಲೇ ಇದ್ರು. ಆದರೆ ಚಿಕಿತ್ಸೆ ಎಲ್ಲವೂ ಕೂಡ ಫಲಕಾರಿಯಾಗದೆ ಕರಾವಳಿ ಮೂಲದ ಹರೀಶ್ ರಾಯ್ ಅವರು 90ರ ದಶಕದ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ಮಿಂಚಿದ್ದಾರೆ. ಅಸಲಿಗೆ ನಿಜ ಜೀವನದಲ್ಲಿಯೂ ಸಹ ಪ್ರಕರಣವೊಂದರಲ್ಲಿ ಹರೀಶ್ ರಾಯ್ ಅವರು ಜೈಲು ಪಾಲಾಗಿದ್ರು. ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಹರೀಶ್ ರಾಯ್ ತಮ್ಮ ಜೈಲು ದಿನಗಳನ್ನು ನೆನೆಸಿಕೊಂಡು ಕಣ್ಣೀರು ಕೂಡ ಹಾಕಿದ್ರು. ಹರೀಶ್ ರಾಯ್ ಅವರ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳನ್ನ ಬಿಟ್ಟು ಅಗಲಿದ್ದಾರೆ. ಹರೀಶ್ ರಾಯ್ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಅಂಡರ್ ವರ್ಲ್ಡ್, ಮಿಂದಮ್, ಓರು, ಕಾದಲ್ ಕತೈ, ರಾಜ ಬಹದ್ದೂರ್, ಸಂಜು ವೆಡ್ಸ್, ಗೀತಾ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಇವರು ನಟಿಸಿದ್ರು. RSS ಚಟುವಟಿಕೆಗಳಿಗೆ ಪರೋಕ್ಷ ನಿಷೇಧ ಹೇರಲು ಸರ್ಕಾರ ಹೊರಡಿಸಿದ ಅಧಿಸೂಚನೆಗೆ ಹೈಕೋರ್ಟ್ ನೀಡಿದ ತಡೆಯಾಜ್ಞೆಯನ್ನ ಪ್ರಶ್ನಿಸಿ
ಸರ್ಕಾರದ ಪರವಾಗಿ ಸಲ್ಲಿಕೆಯಾಗಿದ್ದ ಮೇಲ್ಮನವಿಯನ್ನ ಹೈಕೋರ್ಟ್ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ಏಕಸದಸ್ಯ ಪೀಠದಲ್ಲಿ ಇದನ್ನ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಧಾರವಾಡ ವಿಭಾಗೀಯ ಪೀಠ ತಿಳಿಸಿದ್ದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಹಿನ್ನಡೆ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಆದೇಶ ಹೊರಡಿಸಿತ್ತು. ಇದನ್ನ ಪ್ರಶ್ನಿಸಿ ಪುನಶ್ಚೇತನ ಸೇವಾ ಸಂಸ್ಥೆ ಹೈಕೋರ್ಟ್ನ ಮೆಟ್ಟಲೇರಿತ್ತು. ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಸರ್ಕಾರದ ಆದೇಶಕ್ಕೆ ಅಕ್ಟೋಬರ್ 28ರಂದು ತಡೆಯಾಜ್ಞೆಯನ್ನು ನೀಡಿದ್ರು. ಇದನ್ನು ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಮೊರೆ ಹೋಗಿತ್ತು. ಸರ್ಕಾರದ ಸ್ವತ್ತುಗಳಿಗೆ ಹಾನಿ ಆಗಬಾರದೆಂಬ ಉದ್ದೇಶದಿಂದಲೇ ನಿರ್ಬಂಧವನ್ನು ವಿಧಿಸಲಾಗಿದೆ. ಖಾಸಗಿ ಸಂಸ್ಥೆಗಳು ಸರ್ಕಾರಕ್ಕೆ ಸಂಬಂಧಿಸಿದ ಆಸ್ತಿಯಲ್ಲಿ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಸುವಂತಿಲ್ಲ. ಹೈಕೋರ್ಟ್ ಕಟ್ಟಡ ಖಾಲಿ ಇದೆ ಎಂದು ಅಲ್ಲಿ ಕಾರ್ಯಕ್ರಮ ಮಾಡಲಾಗುವುದಿಲ್ಲ. ಅದೇ ರೀತಿಯಲ್ಲಿ ಸಾರ್ವಜನಿಕ ಸ್ಥಳಗಳ ಬಳಕೆಯೂ ಕೂಡ ಅನುಮತಿ ಅಗತ್ಯ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸರ್ಕಾರದ ಪರ ವಾದವನ್ನ ಮಂಡಿಸಿದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿವಾದಿ ಪರ ಹಿರಿಯ ವಕೀಲರಾದ ಅಶೋಕ್ ಹಾರನಹಳ್ಳಿ, ಪಾರ್ಕ್ ಮೈದಾನ ಎಲ್ಲವೂ ಸರ್ಕಾರದ ಸ್ವತ್ತೆಂದು ಭಾವಿಸಬಾರದು. ಮೈದಾನದಲ್ಲಿ ಕ್ರಿಕೆಟ್ ಆಡಲು ಅನುಮತಿ ಬೇಕಂತ ನಿಯಮ ತರಲಾಗಿದೆ. ಪೊಲೀಸ್ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳುವ ಅಧಿಕಾರ ಜಿಲ್ಲಾ ದಂಡಾಧಿಕಾರಿಗಳಿಗೆ ಮಾತ್ರವಿದೆ. ಏಕಸದಸ್ಯ ಪೀಠದಲ್ಲೇ ತಡೆಯಾಜ್ಞೆ ತೆರವಿಗೆ ಅರ್ಜಿ ಸಲ್ಲಿಸಬಹುದಿತ್ತು ಎಂದಿದ್ರು. ನವೆಂಬರ್ 4ರಂದು ಈ ವಿಚಾರ ಪರ ವಿರೋಧ ಆಲಿಸಿದಂತ ಧಾರವಾಡ ವಿಭಾಗೀಯ ಪೀಠ ತೀರ್ಪನ್ನ ಇಂದಿಗೆ ಕಾಯ್ದಿರಿಸಿತ್ತು. ರಾಜ್ಯದ ಪ್ರಸಿದ್ಧ ಹಾಗೂ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಾಲಯದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ಅನ್ನ ನಿರ್ಮಿಸಿ ಭಕ್ತರಿಂದ ಹಣ ವಂಚನೆ ನಡೆಸಿದ ಸೈಬರ್ ಕಳ್ಳರ ಕೃತ್ಯ ಇದೀಗ ಬೆಳಕಿಗೆ ಬಂದಿದೆ. ದೇವಾಲಯಕ್ಕೆ ಬರುವ ಭಕ್ತರು ಕೊಠಡಿ ಕಾಯ್ದಿರಿಸಲು ಬಳಸುವ ವೆಬ್ಸೈಟ್ ರೀತಿ ನಕಲಿ ವೆಬ್ಸೈಟ್ ಅನ್ನ ನಿರ್ಮಿಸಿ ವಂಚನೆ ಎಸಗಲಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಕರ್ನಾಟಕ ಟೆಂಪಲ್ ಅಕಮೆಂಡೇಶನ್ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ತೆರೆಯಲಾಗಿತ್ತು. ಈ ವೆಬ್ಸೈಟ್ ಅಲ್ಲಿ QR ಕೋಡ್ ಮತ್ತು ಫೋನ್ ಪೇ ಪಾವತಿ ಆಯ್ಕೆಗಳು ನೀಡಲಾಗಿದ್ದು ಮುಂಗಡ ಬುಕ್ಕಿಂಗ್ ಹೆಸರಿನಲ್ಲಿ ಹಣ ಪಡೆದು ಭಕ್ತರನ್ನ ವಂಚಿಸಲಾಗ್ತಾ ಇತ್ತು. ವಾಟ್ಸ್ಆಪ್ ಮೂಲಕ QR ಕೋಡ್ ಕಳಿಸಿ UPI ಪಾವತಿಗೆ ಸೂಚಿಸಿ ಭಕ್ತರಿಂದ ಹಣ ವಂಚಿಸಲಾಗ್ತಾ ಇತ್ತು. ಪಾವತಿ ಮಾಡಿದ ಭಕ್ತರಿಗೆ ನಕಲಿ ರಶೀದಿಯನ್ನು ಕಳಿಸಲಾಗ್ತಾ ಇತ್ತು. ಆದರೆ ಭಕ್ತರು ಕೊಲ್ಲೂರಿಗೆ ಬಂದಾಗ ನೋಂದಣಿ ದಾಖಲೆ ಇಲ್ಲದೆ ಇರುವುದರಿಂದ ಸಂಕಷ್ಟಕ್ಕೀಡಾಗ್ತಾ ಇದ್ರು. ಇದರಿಂದ ವಂಚನೆ ಬಯಲಿಗೆ ಬಂದಿದೆ. ಈ ಘಟನೆ ದೇವಾಲಯದ ಆಡಳಿತಾಧಿಕಾರಿಗಳ ಗಮನಕ್ಕೆ ಬಂದ ತಕ್ಷಣ ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವಾಲಯದ ಪಕ್ಕದಲ್ಲಿರುವಂತಹ ಲಲಿತಾಂಬಿಕಾ ಅತಿಥಿ ಗೃಹದಲ್ಲಿ ಕೊಠಡಿ ಬುಕ್ ಮಾಡುವ ಹೆಸರಿನಲ್ಲಿ ಈ ನಕಲಿ ವೆಬ್ಸೈಟ್ ದಂಧೆ ನಡೆದಿರುವ ಬಗ್ಗೆ ಶಂಕಿಸಲಾಗಿದೆ. ಇನ್ನು ನಕಲಿ ವೆಬ್ಸೈಟ್ ಮೂಲಕ ವಂಚನೆ ಬಗ್ಗೆ ದೇವಾಲಯದ ಸಹಾಯಕ ಕಾರ್ಯನಿರ್ವಾಹಕರು ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ರಾಜ್ಯದ A ಗ್ರೇಡ್ ದೇವಾಲಯಗಳಿಗೆ ಸರ್ಕಾರದಿಂದ ಅಧಿಕೃತ ವೆಬ್ಸೈಟ್ ಇದೆ. ಅದು ಕರ್ನಾಟಕ ಟೆಂಪಲ್ಸ್ ಅಕಮೆಂಡೇಶನ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಸರ್ಕಾರಿ ವೆಬ್ಸೈಟ್ನಲ್ಲಿ ಯಾವುದೇ QR ಕೋಡ್ ಪಾವತಿ ವ್ಯವಸ್ಥೆ ಇಲ್ಲ. ಭಕ್ತರು ನಕಲಿ ಲಿಂಕ್ಗಳಿಗೆ ಹೋಗದೆ ಅಧಿಕೃತ ವೆಬ್ಸೈಟ್ನಿಂದ ಮಾತ್ರ ಬುಕ್ಕಿಂಗ್ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಜಮೀನು ಸರ್ವೆ ವೇಳೆ ಕೈಯಲ್ಲಿ ಬೆಂಕಿ ಹಿಡಿದು ಕಾಂತಾರ ಸಿನಿಮಾದಲ್ಲಿ ಬರುವ ದೈವದ ರೀತಿಯಲ್ಲಿ ವರ್ತಿಸಿ ವ್ಯಕ್ತಿನೋರ್ವ ಹೈ ಡ್ರಾಮಾ ನಡೆಸಿರುವಂತಹ ಪ್ರಸಂಗ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಚಿಕ್ಕನಗುಂಡಿ ಗ್ರಾಮದಲ್ಲಿ ನಡೆದಿದೆ. ಜಮೀನು ಸರ್ವೆ ಮಾಡುವ ಸ್ಥಳಕ್ಕೆ ದೈವ ಮೈ ಮೇಲೆ ಬಂದಿದೆ ಅಂತ ಹೈ ಡ್ರಾಮಾ ಮಾಡಿ ಬಂದ ವ್ಯಕ್ತಿ ಸುರೇಶ್ ಓಡಿ ಬಂದು ನಿಂತಿದ್ದ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಘಟನೆ ಕಂಡು ಜಮೀನು ಸರ್ವೆಗೆ ಬಂದಿದ್ದ ಅಧಿಕಾರಿಗಳು ಪೊಲೀಸರು ಶಾಕ್ ಆಗಿದ್ದಾರೆ. ಸುರೇಶ್ ಅಣ್ಣ ತಮ್ಮರ ನಡುವೆ ಪಿತ್ರಾರ್ಜಿತ ಆಸ್ತಿಗಾಗಿ ಗಲಾಟೆ ನಡೆದಿದ್ದು ಸರ್ವೆ ನಡೆಸುವಂತೆ ಕೊಪ್ಪ JMFC ಕೋರ್ಟ್ ಆದೇಶಿಸಿದೆ. ಹೀಗಾಗಿ ಜಮೀನು ಸರ್ವೆ ನಡೆಸಲಾಗುತ್ತಿದ್ದ ವೇಳೆ ಬೆಂಕಿ ಹಿಡಿದು ಬಂದ ಸುರೇಶ್ ತನ್ನ ತಮ್ಮನ ಹೆಂಡತಿ ರಮ್ಯಾ ಮೇಲೆ ಹಲ್ಲೆ ನಡೆಸಿದ್ದಾನೆ ಅಂತ ತಿಳಿದು ಬಂದಿದೆ. ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾದ ಆಟಗಾರ್ತಿಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗಿದ್ದಾರೆ. ಬುಧವಾರ ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ತಮ್ಮ ಅಧಿಕೃತ ನಿವಾಸದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನ ಪ್ರಧಾನಿ ನರೇಂದ್ರ ಮೋದಿ ಕೆಲ ಹೊತ್ತು ಕುಶಲೋಪರಿಯನ್ನ ನಡೆಸಿದ್ರು. ಈ ಸಂವಾದ ವೇಳೆ ಟೀಂ ಇಂಡಿಯಾದ ಆಟಗಾರ್ತಿ ಹರ್ಲಿನ್ ಡಿಯೋಲಾ ಪ್ರಧಾನಿ ಮೋದಿ ಅವರ ಚರ್ಮ ಕಾಂತಿಯ ರಹಸ್ಯವನ್ನ ಪ್ರಶ್ನಿಸಿ ಗಮನವನ್ನ ಸೆಳೆದರು. ಸರ್, ನಿಮ್ಮ ಚರ್ಮ ಯಾವಾಗಲೂ ಹೊಳಿತಿರುತ್ತದೆ, ದಯವಿಟ್ಟು ನಿಮ್ಮ ಚರ್ಮದ ಆರೈಕೆ ಹೇಗೆಂದು ತಿಳಿಸುವಿರಾ ಅಂತ ಹರ್ಲಿನ್ ಡಿಯೋಲಾ ನಗುತ್ತಾ ಕೇಳಿದ್ರು. ಹರ್ಲಿನ್ ಡಿಯೋಲಾ ಅವರ ಅನಿರೀಕ್ಷಿತ ಪ್ರಶ್ನೆ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರನ್ನ ನಗೆಗಡಲಿನಲ್ಲಿ ತೇಲಿಸಿತು. ಅಲ್ಲದೆ ಈ ಪ್ರಶ್ನೆಗೆ ನಾನು ಅದೆಲ್ಲದರ ಬಗ್ಗೆ ಯೋಚಿಸುವುದಿಲ್ಲ ಅಂತ ಪ್ರಧಾನಿ ಉತ್ತರಿಸಿದ್ರು. ಇದೇ ವೇಳೆ ಟೀಂ ಇಂಡಿಯಾದ ಆಟಗಾರ್ತಿ ಸ್ನೇಹಾ ರಾಣಾ, ನೀವು ಹೀಗೆ ಹೊಳೆಯಲು ಕೋಟ್ಯಾಂತರ ಭಾರತೀಯರ ಪ್ರೀತಿ ಕಾರಣ ಎಂದರು. ಸ್ನೇಹಾ ರಾಣಾ ಅವರ ಈ ಉತ್ತರಕ್ಕೆ ಮುಗುಳು ನಗುತ್ತಾ ಪ್ರತಿಕ್ರಿಯಿಸಿದ ಮೋದಿ, ಅದು ಸಹ ಇರುತ್ತದೆ, ಇದು ಅತ್ಯಂತ ದೊಡ್ಡ ತಾಕತ್ತು. ನಾನು ಸಮಾಜದೊಂದಿಗೆ ಬೆರೆತು 25 ವರ್ಷಗಳಾಗಿವೆ, ಅದರ ಪ್ರಭಾವ ಕೂಡ ಇರುತ್ತದೆ. ಜನರ ಇಂತಹ ಆಶೀರ್ವಾದವೇ ನನ್ನನ್ನು ಸದಾ ಮಿಂಚುವಂತೆ
ಅಂತ ಇರಿಸಿದೆ ಅಂತ ಪ್ರಧಾನಿ ಮೋದಿ ಕೂಡ ಹೇಳಿದ್ದಾರೆ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಅಕ್ರಮಗಳ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿನ್ನೆ ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ರು. ಬ್ರೆಜಿಲ್ನ ಒಬ್ಬ ಮಾಡೆಲ್ ಮಹಿಳೆಯ ಛಾಯಾಚಿತ್ರವನ್ನ ಬಳಸಿ ಹರಿಯಾಣದ ಮತದಾರರ ಪಟ್ಟಿಯಲ್ಲಿ 22 ಬಾರಿ ನೋಂದಣಿ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು. ಈ ಆರೋಪಕ್ಕೆ ಇದೀಗ ಬ್ರೆಜಿಲ್ ಮಾಡೆಲ್ ಲ್ಯಾರಿಸಾ ತಮಾಷೆಯ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ರಾಹುಲ್ ಗಾಂಧಿ ಆರೋಪಕ್ಕೆ ಬ್ರೆಜಿಲ್ ಮಾಡೆಲ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ನಿನ್ನೆ ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ರು. ಬ್ರೆಜಿಲ್ ಮಾಡೆಲ್ ಹರಿಯಾಣದಲ್ಲಿ ಎಲೆಕ್ಷನ್ ಲಿಸ್ಟ್ ಅಲ್ಲಿ ಅವ್ರ ಹೆಸರಿತ್ತು. ಬ್ರೆಜಿಲ್ನ ಒಬ್ಬ ಮಾಡೆಲ್ ಮಹಿಳೆಯ ಛಾಯಾಚಿತ್ರವನ್ನು ಬಳಸಿ ಮತದಾರರ ಪಟ್ಟಿಯಲ್ಲಿ 22 ಬಾರಿ ನೋಂದಣಿಯನ್ನು ಮಾಡಲಾಗಿತ್ತು. ಬ್ರೆಜಿಲ್ ಮಾಡೆಲ್ ಲ್ಯಾರಿಸ್ ತಮಾಷಾ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಂಭೀರವಾಗಿ ಮಾತನಾಡಿದರು. ಹರಿಯಾಣದಲ್ಲಿ ಸುಮಾರು 25 ಲಕ್ಷ ಮತಗಳನ್ನು ಕಳುವು ಮಾಡಲಾಗಿದೆ. ಇದು ದೊಡ್ಡ ಮಟ್ಟದ ಅಕ್ರಮ ಎಂದ್ರೇನು? ಉದಾಹರಣೆಗೆ ಒಬ್ಬ ಬ್ರೆಜಿಲ್ನ ಮಹಿಳೆಯ ಮಾಡೆಲ್ ಫೋಟೋವನ್ನು ತೆಗೆದುಕೊಂಡು ಅದನ್ನು ಸ್ವೀಟಿ, ಸೀಮಾ, ಸರಸ್ವತಿ ಮುಂತಾದ ಹೆಸರುಗಳಲ್ಲಿ 22 ಬಾರಿ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದು ಬ್ರೆಜಿಲ್ ಮಾಡೆಲ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಅಂತ ಆರೋಪಿಸಿದರು. ಈ ಹೇಳಿಕೆ ನೀಡಿದ ಅವರು ಕೆಲವು ದಾಖಲೆಗಳನ್ನು ತೋರಿಸಿ ಚುನಾವಣಾ ಆಯೋಗದ ವಿರುದ್ಧ ತೀವ್ರ ಟೀಕೆಯನ್ನು ಮಾಡಿದರು. ಆದರೆ ಈ ಆರೋಪಕ್ಕೆ ಬ್ರೆಜಿಲ್ನ ಮಾಡೆಲ್ ಲ್ಯಾರಿಸ್ ಅವರು ಎಕ್ಸ್ನಲ್ಲಿ ಅಂದರೆ ಹಿಂದಿನ ಟ್ವಿಟರ್ ಪ್ಲಾಟ್ಫಾರ್ಮ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡು ಪ್ರತಿಕ್ರಿಯಿಸಿದ್ದಾರೆ. ಪೋರ್ಚುಗೀಸ್ ಭಾಷೆಯಲ್ಲಿ ಮಾತನಾಡುತ್ತಾ ಅವರು ತಮಾಷೆ ರೀತಿಯಲ್ಲಿ ಹೇಳಿದ್ದಾರೆ. ಗ್ಲೈಸ್, ನಾನು ನಿಮಗೆ ಜೋಕ್ ಹೇಳುತ್ತಿದ್ದೇನೆ. ಇದು ತುಂಬ ವಿಚಿತ್ರವಾಗಿದೆ. ಯಾರೋ ನನ್ನ ಹಳೆಯ ಫೋಟೋವನ್ನು ಬಳಸಿಕೊಂಡು ಭಾರತದಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ನನ್ನ ಚಿತ್ರವನ್ನು ಇಷ್ಟೆಲ್ಲ ಹೆಸರಿನಲ್ಲಿ ಬಳಸಿ ಮತದಾನ ಮಾಡಲಾಗಿದೆ ಅಂತೆ. ಎಷ್ಟು ಹುಚ್ಚ ನೋಡಿ ಎಂದು ಅವರು ಹಾಸ್ಯ ಮಾಡಿದರು. ಈ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ವೈರಲ್ ಆಗಿದೆ. ಲ್ಯಾರಿಸ್ ಅವರು ತಮ್ಮ ಚಿತ್ರವನ್ನು ಭಾರತೀಯ ಚುನಾವಣಾ ಉದ್ದೇಶಕ್ಕೆ ದುರುಪಯೋಗಪಡಿಸಿಕೊಂಡಿದ್ದಕ್ಕೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇಂದು ಕಾರ್ತಿಕ ಹುಣ್ಣಿಮೆ, ಹೀಗಾಗಿ ವಾರಣಾಸಿ, ಕಾಶಿಯಲ್ಲಿ ದೇವ ದೀಪಾವಳಿ ಆಚರಿಸಲಾಗ್ತಾ ಇದೆ. ವಾರಣಾಸಿಯ ಗಂಗಾ ಘಾಟ್ಗಳಲ್ಲಿ ದೇವ ದೀಪಾವಳಿ ಆಚರಣೆಗಳು ಪ್ರಾರಂಭವಾಗಿವೆ. ಇಂದು ರಾತ್ರಿ ಗಂಗಾ ನದಿಯ ದಡದಲ್ಲಿ ಭವ್ಯವಾದ ದೇವ ದೀಪಾವಳಿ ನಡೆಯಲಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಮೋ ಘಾಟ್ನಲ್ಲಿ ಮೊದಲ ದೀಪವನ್ನು ಬೆಳಗಿಸಿದರು. ಕಾಶಿಯ 84 ಘಾಟ್ಗಳಲ್ಲಿ 25 ಲಕ್ಷ ದೀಪಗಳನ್ನು ಬೆಳಗಿಸಲಾಗುತ್ತಿದೆ. ಪ್ರವಾಸೋದ್ಯಮ ಇಲಾಖೆ 15 ಲಕ್ಷ ದೀಪಗಳನ್ನು ವ್ಯವಸ್ಥೆ ಮಾಡಿದೆ. ಸಮಿತಿಗಳು ಮತ್ತು ಕಾಶಿ ನಿವಾಸಿಗಳು 1 ಲಕ್ಷ ದೀಪಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. 2024ರಲ್ಲಿ 20 ಲಕ್ಷ ದೀಪಗಳನ್ನು ಬೆಳಗಿಸಲಾಗಿತ್ತು. ಭಾರತದ ಪ್ರಮುಖ ಚಲನಚಿತ್ರ ನಿರೂಪಕಿ ಮೀರಾ ನಾಯರ್ ಪುತ್ರ ಜೋಹರ್ ಮಮ್ದಾನಿ ನ್ಯೂಯಾರ್ಕ್ನ ಮೇಯರ್ ಹುದ್ದೆಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಟ್ರಂಪ್ ವಿರುದ್ಧದ ನಡುವೆಯೂ ಅವರು ಗೆದ್ದು ಬೀಗಿದ್ದಾರೆ. ಎಷ್ಟರ ಮಟ್ಟಿಗೆ ಟ್ರಂಪ್ ಅವರನ್ನು ದ್ವೇಷಿಸುತ್ತಿದ್ದಾರೆ ಅಂದರೆ, ಒಂದೊಮ್ಮೆ ಚುನಾವಣೆಯಲ್ಲಿ ಸೋತ್ರೆ ಮಮ್ದಾನಿ ಅವರನ್ನ ನ್ಯೂಯಾರ್ಕ್ನಿಂದ ಹೊರಗೆಟ್ಟುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದರು. ಜೋಹಾರ್ ಮೇಯರ್ ಆದ ಬಳಿಕ ಮಾಡಿದ ಮೊದಲ ಭಾಷಣದಲ್ಲಿ ಟ್ರಂಪ್ ವಿರುದ್ಧ ಕಹಿ ನುಡಿಗಳನ್ನು ಆಡಿದ್ದಾರೆ. ನಿಮಗೆ 4 ಮಾತುಗಳು ಹೇಳೋದಿದೆ, ಟರ್ನ್ ದಿ ವ್ಯಾಲ್ಯೂಮ್ ಆಫ್ ಎಂದು ಹೇಳಿದರು. ಇನ್ನು ನ್ಯೂಯಾರ್ಕ್ ವಲಸಿಗರು ನಗರವಾಗಿ ಉಳಿಯುತ್ತದೆ. ವಲಸಿಗರಿಂದ ನಿರ್ಮಿಸಲ್ಪಟ್ಟ ನಗರ ವಲಸಿಗರಿಂದ ನಡೆಸಲ್ಪಡುತ್ತಿದೆ ಮತ್ತು ಇಂದು ರಾತ್ರಿಯಿಂದ ವಲಸಿಗರ ನೇತೃತ್ವದಲ್ಲಿ ಇರಲಿದೆ ಅಂತ ಅವರು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜೋಹಾರ್ನವರ ಭಾಷಣ ಕೋಪದಿಂದ ಕೂಡಿತು. ಅವರು ನನ್ನ ಬಳಿ ವಿಧೇಯತೆಯಿಂದ ವರ್ತಿಸಬೇಕು. ಅವರು ತೆಗೆದುಕೊಳ್ಳುವ ಬಹಳಷ್ಟು ನಿರ್ಧಾರಗಳಿಗೆ ನನ್ನ ಸಹಿಯೇ ಬೇಕಾಗುತ್ತದೆ ಎಂಬುದು ನೆನಪಿನಲ್ಲಿಟ್ಟುಕೊಳ್ಬೇಕು. ಆರಂಭವನ್ನು ಕೆಟ್ಟದಾಗಿ ಮಾಡಿದರೆ ಅದು ಹೇಗೆ ಅಂತ ಅವರು ಹೇಳಿದ್ದಾರೆ. ಇವಾಗಿದ್ವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಈವ್ನಿಂಗ್ ನ್ಯೂಸ್ ಬುಲೆಟಿನ್ನಲ್ಲಿ.